ತಕ ಇದು ಹಿಂಗೆ ಹಾಕೋತನ ಹೋಗುದಿದೆ. ಮುಂದೆಲ್ಲ ಸರಿಯಾಗ ಇದು ಈ ವರ್ಷ ನಿಮಗೆ ಈ ಗಳಿಗೆ ಲಾಭದ ಗಳಿಗೆ ಇದನ್ನು ಸಮಯ ಸರಿಯಾಗಿ ಸದುಪಯೋಗ ಪಡ್ಕೋರಿ. ಇನ್ನು ಮುಂದಿನ ಗಳಿಗೆ ಜ್ವರದ ಗಳಿಗೆ ಯಾವ ರೀತಿ ಜ್ವರ ಯಾರ್ಯಾರಿಗೆ ಹೆಂಗೆ ಬರ್ತಾವು ಹೇಳಕ್ಕೆ ಬರೋದಿಲ್ಲ. ಹೋಸಲ ಈಗ ಹಿಂದಕ್ಕೆ ಕೋವಿಡ್ ಅದೇನತ್ತಿದೆ ಕರೋನಾ ಅದು ಬಂದು ಯಾರ್ಯಾರನ್ನೂ ಏನೇನೋ ಹುಟ್ಟಿಡಿಸ್ತು. ಡಾಕ್ಟರ್ಗಳು ಹುಟ್ಟೋದು ಹಿಂದಿಂದ ಅದಕ್ಕೊಂದು ಉಪಚಾರ ಹುಡುಕಿದ್ರು. ಹಂಗೆ ಈ ಜ್ವರನೂ ಯಾವ ರೀತಿ ಬೇರೆ ಬೇರೆ ರೂಪದಿಂದ ಒಂದೊಂದು ಕಡೆ ಒಂದೊಂದು ರೀತಿ ಬಂದು ಮುತ್ತಿಗೆ ಹಾಕ್ತದೆ. ಅನೇಕ ರೋಗಗಳು ಅದರ ಜೊತೆ ಕೂಡ್ತಾವೆ. ಶುಗರ್ ಇದ್ದ ಮನುಷ್ಯ ಹೆಂಗೆ ಇನ್ನುಳಿದ ರೋಗಗಳು ಬಂದು ಸೇರ್ತಾವೆ, ಹಂಗೆ ಜ್ವರದ ಕೂಡ ಮತ್ತೊಂದು ರೋಗ ಸೇರ್ತಾವೆ. ಆದ್ರೆ ವೈದ್ಯರು ಭಾಳ ಶಾನ್ಯಾರಾಗ್ಯಾರ. ಅದಕ್ಕೆಲ್ಲ ಅಡ್ವಾನ್ಸ್ ವಿಚಾರ ಮಾಡ್ಕೊಂಡು ತಯಾರಿ ಒಳಗದಾರ. ಆದರೆ ನಿಮ್ಮ ಆಹಾರ ವಿಹಾರ ಸರಿಯಾಗಿ ಇರಬೇಕು. ಇದಕ್ಕೆ ಹಚ್ಚದಾಗ ಮೀಟಿಂಗ್ ನಡೆದಿತ್ತು, ಈಗೂ ಮೀಟಿಂಗ್ ನಡೆದೈತಿ. ಅದು ಎಲ್ಲಿ ನಡೆದೈತಿ, ಯಾರು ಕೂಡ ನಡೆದೈತಪ್ಪ ಅಂತಂದ್ರೆ ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಸುನಕನ ಜೊತೆ ಮೀಟಿಂಗ್ ನಡೆದೈತಿ. ಏನ್ರಿ ಅಪ್ಪಾರ ಇದು ಸುನಕನ ಜೊತೆ ಮೀಟಿಂಗ್ ನಡೆದೈತಿ ಅಂದ್ರೆ ವಿಚಿತ್ರ ಹೇಳ್ತಿರಲಿಲ್ಲ ಅಂಬೋದು. ಮುಂದೆ ಕುರಿತೈತಿ, ಮುಂದೆ ಗುರುತಾಗ್ತದೆ. ಎಲ್ಲ ಏನು ಮಾಡ್ತೈತಪ್ಪ ಅಂತಂದ್ರೆ ಆ ತಯಾರಿ ನಡೆದೈತಿ, ಆ ಮೀಟಿಂಗು ನಡೆದೈತಿ. ಇನ್ನು ಆ ಮೀಟಿಂಗದ ಒಳಗಿನ ಮೇಲ್ದರ್ಜೆಯ ಹಿರಿಯರು ಒಪ್ಪಿಗೆ ಕೊಡಬೇಕಾಗೈತಿ. ಇಷ್ಟ ಬಾಕಿ ಹೋಗುತ್ತೆ. ಅದಕ್ಕೆ ತಾವೆಲ್ಲರೂ ದೇಶಾಭಿಮಾನ ಅವೆಲ್ಲರೂ ಭಯಂಕರ ಮಕ್ಕಳು ಬಂದಿರವ. ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿಯು ಉಳಿದೈತಿ. ಯಾರಿಂದ ಅಂತಂದ್ರೆ ತನ್ನಿಂದ ಉಳಿದೈತಿ. ಅದಕ್ಕೆ ನಿಮ್ಮ ವೇಷನ ಆಗಲಿ, ದೋಷನ ಆಗಲಿ, ಭಾಷಣ ಆಗಲಿ ಸರಿಯಾಗಿರಬೇಕು. ಹಂಗೆ ನಿಮಗೆ ಇದೆಲ್ಲ ಸ್ವರೂಪವನ್ನು ನೋಡೋರಿಗೆ ಮಾತೃ ವಾತ್ಸಲ್ಯ ಬರಬೇಕು. ಹಂಗೆ ನೀವು ಇರಬೇಕು.